ವೆಲ್ಕಮ್ ಟು ಕೃಷ್ಣ ಸಿರಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಸ್ಬೆಂಡ್ರವರು ಡ್ಯೂಟಿಗೆ ಹೋದಾಗ ನಾವು ಏರ್ಪೋರ್ಟ್ನಲ್ಲಿ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಹೊರಡೋದಕ್ಕೆ ರೆಡಿ ಆಗಿದ್ವಿ. ಯಾರಾದರೂ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಅವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರ್ಲಿ ಮಾರ್ನಿಂಗ್ ಅಲ್ಲ, 4:30ಗೆ ನಾವು ಮನೆ ಬಿಟ್ಟಿದ್ದು. ಅಲ್ಲಿಂದ ಬೆಂಗಳೂರು ಏರ್ಪೋರ್ಟ್ ಹೊರಡೋದಕ್ಕೂ ಮಾರ್ನಿಂಗ್ ಟೈಮ್ ನೋಡಿ ಹೇಗಿದೆ ಅಂತ. ತುಂಬ ಮಂಜು ಬೀಳ್ತಾಯಿತ್ತು, ಚಳಿ ಆಗ್ತಾಯಿತ್ತು. ನಾವೇನಾದರೂ ಹೊರಗಡೆ ಏನಾದರೂ ಕಾರ್ನಲ್ಲಿ ಹೊರಟಿದ್ದಾಗ ಮೊಬೈಲ್ ಅನ್ನೋದು ಈಚೆಗೆ ತೆಗೆದು ಅಥವಾ ಏನಾದರೂ ನಮ್ಮ ಕೈಗಳೇನಾದರೂ ಔಟ್ಸೈಡ್ ಇಟ್ಟರೆ ತುಂತುರು ಹನಿಗಳೆಲ್ಲ ನಮ್ಮ ಕೈ ಮೇಲೆ ಬೀಳ್ತಾಯಿತ್ತು. ಫೋನೆಲ್ಲ ತೇವವಾಗಿರ್ತಿತ್ತು, ಅಂದರೆ ನೆಂದೋಗ್ತಾಯಿತ್ತು ಫೋನೆಲ್ಲ. ಇವಾಗ ನಮ್ಮದು ಡಿಸ್ಟೆನ್ಸ್ ಜಾಸ್ತಿ ಇತ್ತು, ಬಟ್ ನಾವು ಕೆಂಪೇಗೌಡ ಏರ್ಪೋರ್ಟ್ಗೆ ರೀಚ್ ಆಗಿದ್ವಿ. ನೋಡಿ ಒಳಗಡೆ ಹೇಗಿದೆ ಎಂಟ್ರೆನ್ಸ್ ಎಲ್ಲ ಅಂತ. ನೇಚರ್ ಮಾತ್ರ ತುಂಬ ಚೆನ್ನಾಗಿದೆಯಲ್ಲ. ಇವಾಗ ಇದೆಲ್ಲ ಎಂಟ್ರೆನ್ಸು ತುಂಬ ಜಾಸ್ತಿ ಇದೆ. ಈ ಕೆಂಪೇಗೌಡರ ಸ್ಟ್ಯಾಚ್ಯೂ ನೋಡ್ರಿ ಹೇಗಿದೆ ಅಂತ. ಈ ರೀತಿಯಾಗಿ ನಾವು ಅರ್ಲಿ ಮಾರ್ನಿಂಗ್ 4:30ಗೆ ಅಲ್ಲಿ ಬಿಟ್ಟಿದ್ದು. ನಾವು ಇವಾಗ ಅದೆಲ್ಲ ರೀಚ್ ಆಗೋಷ್ಟಿಗೆ 7 ಆಗಿತ್ತು. ಇವಾಗ 7 ಆಗಿದೆ. ಏರ್ಪೋರ್ಟ್ ಬರೋಷ್ಟಿಗೆ 7:20 ಆಯಿತು. ಇಲ್ಲಿ ಅವರನ್ನು ನಾವು ಸೆಂಡಪ್ ಕೊಟ್ವಿ. ಇಲ್ಲಿ ಕಾರನ್ನು ಜಾಸ್ತಿ ಹೊತ್ತು ನಿಲ್ಲಿಸಬಾರ್ದು. ನಾನಾದರೆ ಅವರು ಹೊರಟೋಗಿರ್ತಾರೆ ಫ್ಲೈಟ್ಗೆ ಅಂದ್ಕೊಂಡಿದ್ದೆ, ಬಟ್ ಅವ್ರು ನಮಗೋಸ್ಕರ ಅಲ್ಲೇ ನಿಂತಿದ್ದಾರೆ ಸ್ವಲ್ಪ ಹೊತ್ತು. ನೋಡಿ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಬ್ರೌನ್ ಕಲರ್ ಬ್ಯಾಗ್ ತಗೊಂಡು ನಮಗೆ ಬಾಯ್ ಹೇಳ್ತಾ ಇದ್ದಾರೆ. ಇದು ಮಾತ್ರ ತುಂಬ ಎಮೋಷ್ನಲ್ ಆಗಿತ್ತು, ತುಂಬ ಸಂತೋಷ ಕೂಡ ಆಗ್ತಾಯಿತ್ತು. ಬಟ್ ಏನಂದರೆ ಅವರು 6 ಮಂತ್ಸಿಗೆ ಬರೋದು, ಮತ್ತು ಅವ್ರು ಡ್ಯೂಟಿ ಮಾಡಬೇಕಲ್ವಾ, ಹಾಗಂತ ಹೇಳ್ಬಿಟ್ಟು ಮತ್ತು ನಾವು ಮನೆಗೆ ವಾಪಸ್ ಆದ್ವಿ. ಏರ್ಪೋರ್ಟ್ ಮಾತ್ರ ತುಂಬ ಚೆನ್ನಾಗಿದೆಯಲ್ಲ ಒಳಗಡೆ ನೋಡೋದಕ್ಕೆ. ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಎಕ್ಸಿಟ್ ಗೇಟ್ನಲ್ಲಿ ಹೊರ ಬಂದ್ವಿ. ಇದು ಅವರು ಫ್ಲೈಟ್ ಜರ್ನಿ ಹೋದಾಗ ನಮಗೆ ವಿಡಿಯೋ ಕಳಿಸಿದ್ದು. ಅವರು ಸ್ಟಾರ್ಟಿಂಗ್ ಮೂವ್ ಆಗ್ತಾ ಇದ್ದಾಗ ಫ್ಲೈಟು ಟೇಕಪ್ ಆಗುತ್ತಲ್ಲ, ಅದನ್ನು ಇಲ್ಲಿ ತೋರಿಸಿದ್ದಾರೆ ನಮಗೆ. ನೋಡಿ ಫ್ರೆಂಡ್ಸ್, ಅದರ ಫ್ಲೈಟ್ಸ್ ಎಲ್ಲ ಬೇರೆ ಎಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಇವಾಗ ಫ್ಲೈಟಲ್ಲಿ ನಾವು ಸ್ಟಾರ್ಟಿಂಗ್ ಹೋದಾಗ ಈ ರೀತಿಯಾಗಿ ಸ್ಟಾರ್ಟಿಂಗ್ ಸ್ಲೋ ಆಗಿದ್ದು ಮತ್ತು ಫಾಸ್ಟಾಗಿ ಮೂವ್ ಆಗಿ ಅದು ಫ್ಲೈಟ್ ಮೇಲೆ ಅನ್ನೋದು ಹೋಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.